ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು, ಯಾರು ಟಾಪ್ 5 ಕಂಟೆಸ್ಟೆಂಟ್ಗಳಲ್ಲಿ ಇರ್ಬೋದು ಅಂತ? ನಿನ್ನೆ ತನಕ ಅಲ್ಲಿ ಇದ್ದಿದ್ದಂತಹ ಕಂಟೆಸ್ಟೆಂಟ್ಸ್ಗಳಲ್ಲಿ ಗಿಲ್ಲಿ ವಿನ್ನಿಂಗ್ ಕಂಟೆಸ್ಟೆಂಟ್ ಅಂತಲೇ ಅನಿಸಿತ್ತು. ಬಟ್ ಈಗ ವೈಲ್ಡ್ ಕಾರ್ಡಲ್ಲಿ 3 ಜನ ಎಂಟ್ರಿ ಕೊಟ್ಟಿದ್ದಾರೆ. ಹೇಗೆ ಆಡ್ತಾರೆ ಯಾರಿಗೂ ಗೊತ್ತಿಲ್ಲ. ರಘು ಅವರು ಇಂಪ್ಯಾಕ್ಟ್ ಅಂತೂ ಮಾಡ್ತಾರೆ. ಸೊ ಹಾಗಾಗಿ ಲಾಸ್ಟ್ 5 ಫೈನಲಿಸ್ಟ್ಸ್ ಅಂತ ಕೇಳಿದ್ರೆ ಗಿಲ್ಲಿ ಇರ್ತಾರೆ, ರಕ್ಷಿತಾ ಇರ್ತಾರೆ, ಆ್ಯಂಡ್ ನೆವರ್ ನೋ ಅಶ್ವಿನಿ ಅವರು ತಿದ್ದುಕೊಂಡು ಸರಿ ಮಾಡಿಕೊಂಡು ಸರಿ ದಾರಿನಲ್ಲಿ ನಡೆದ್ರೆ ಅಶ್ವಿನಿ ಅವರು ಇರ್ತಾರೆ. ರಘು ಅವರು ಇರಬಹುದು ಬಹುಶಃ. ಸದ್ಯಕ್ಕೆ ಪ್ರಾಬ್ಲಿ 5 ಇಲ್ಲ, 4. ದೆನ್ ಇನ್ನು ನಿಮ್ಮ ಸಂಭಾವನೆ ವಿಚಾರದ ಬಗ್ಗೆ ಹೇಳೋದಾದರೆ, ಒಳ್ಳೆ ಸಂಭಾವನೆ ಸಿಗ್ತಾ, ಜೊತೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರಿ? ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅಫ್ಕೋರ್ಸ್ ಹುಡುಗಿರಿಗೆ ಗೊತ್ತಲ್ಲ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿರ್ತಾರೆ ಹೊರಗಡೆ ಕೂತ್ಕೊಂಡು ಹೆಣ್ಮಕ್ಳು. ಸೊ ಎಷ್ಟು ಖರ್ಚು ಮಾಡಿದ್ರಿ ಕಾಸ್ಟ್ಯೂಮ್ಸ್ ಮತ್ತು ಜ್ಯುವೆಲರೀಸ್? ಅದು ಸಂಭಾವನೆ ವಿಚಾರ ಬರೋದಾದ್ರೆ ನಿಮ್ಮ ಸಂಭಾವನೆ ನಾವು ಕೇಳಲ್ಲ, ನಮ್ಮ ಸಂಭಾವನೆ ನಾವು ಹೇಳಲ್ಲ. ಬಟ್ ಎಸ್, ಒಬ್ರನ್ನ ಒಂದು ಒಳ್ಳೆ ಆರ್ಟಿಸ್ಟ್ನ ಅಥವಾ ಒಳ್ಳೆ ಫೇಮ್ ಇರೋರನ್ನ, ಒಳ್ಳೆ ಕೆಲಸ ಮಾಡಿರೋರನ್ನ ಕರ್ಕೋತಾರೆ ಅಂದರೆ ಅವ್ರಿಗೆ ಒಳ್ಳೆ ವ್ಯಾಲ್ಯೂ ಕೊಟ್ಟೆ ಕರ್ಕೋತಾರೆ. ಆ್ಯಂಡ್ ಎಸ್, ಕಾಸ್ಟ್ಯೂಮ್ ಹಿಂಗೆ ಹಾಕಬೇಕು ಹಾಗೆ ಹಾಕಬೇಕು ಅಂತ ಪ್ಲ್ಯಾನೂ ಮಾಡ್ಕೊಂಡು ಹೋಗಿದ್ವಿ. ಅದು ಜಂಟಿಗಳು ಕೆಲಸದವ್ರಾಗಿದ್ದರಿಂದ ಇಡೀ 2 ವಾರ ಬರೀ ಕೆಲಸ ಮಾಡೋದ್ರಲ್ಲೇ ಕಳೆದು ಹೋಯಿತು. ಅಷ್ಟು ಪ್ರೆಸೆಂಟಬಲ್ ಇರೋದಕ್ಕೆ ಆಗಲಿಲ್ಲ. ಇದಿದು ಲಾಸ್ಟ್ 1 ವೀಕ್ ಮಾತ್ರ. 1 ವೀಕಲ್ಲಿ ಎಷ್ಟು ಬೆಸ್ಟ್ ಪ್ರೆಸೆಂಟ್ ಆಗಿರೋದಕ್ಕೆ ಸಾಧ್ಯನೋ ಅಷ್ಟು ಬೆಸ್ಟ್ ಇದ್ದೆ. ಸೊ ಎಸ್, ಪ್ಲ್ಯಾನಿಂಗ್ ಅಂತೂ ಆಗಿತ್ತು. ಡಿಸೈನರ್ಸ್ ಕೂಡ ವರ್ಕ್ ಮಾಡ್ತಾಯಿದ್ರು ಪ್ರತಿಯೊಂದು ಕಾಸ್ಟ್ಯೂಮು ಪರ್ಟಿಕ್ಯುಲರ್ಲಿ. ಎಲ್ರಿಗೂ ಹಾಗೆ ಇತ್ತು. ಬಟ್ ಯಾ, ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್.